ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ ಏನ್ ಮಾಡ್ತಿದ್ದಾನೆ ಆಕಾಶ್ ದಿವಾನ್? ಈಗ ತಾನೇ ಮಲಗಿಸಿದ್ದೀನಿ. ಅಕ್ಕ ಏನೇ ಹೇಳೋ, ನೋಡಕ್ಕೆಲ್ಲ ನಿಂತರನೇ ಇದ್ದಾನೆ, ಆದ್ರೆ ಮೂಗ್ ಮಾತ್ರ ಭಾವಂತರ. ಥ್ಯಾಂಕ್ ಯು, ಬಟ್ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಏನು ಕಾಲ್ ಮಾಡ್ದೇನೆ ಬಂದಿದ್ಯಾ? ಯಾಕೆ ಬರಬಾರ್ದಾ? ನಾನೇ ನಿನ್ನ ನೋಡೋದಕ್ಕೆ ಬಂದಿಲ್ಲ, ನಾನು ನನ್ನ ಅಳಿಮಯ್ಯನ ನೋಡೋಕೆ ಬಂದಿದ್ದೀನಿ. ಓ, ನೋಡಿದಾಯ್ತಾ? ಏನು ನೋಡು. ಆಯ್ತು, ನಿನಗೆ ಮಾತು ಕೊಡೋದಕ್ಕಾಗತ್ತಾ? ಸರಿ ತಗೋ, ನಿನ್ನ ಮುದ್ದು ನಾದ್ನಿ ನಿನಗೋಸ್ಕರ ಏನೋ ಮಾಡಿ ಕಳಿಸಿದ್ದಾನೆ. ಏನು? ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಮಹಿ ಮಾಡಿದ್ದು? ಮೈ ಗಾಡ್, ಬೇಡ, ನಾನು ಈಗಲೇ ತಿಂಡಿ ತಿಂದೆ, ಆಮೇಲೆ ತಿಂತೀನಿ. ಬಟ್ ನಿಜವಾಗ್ಲೂ ಕಣೋ, ಅಷ್ಟು ಮಾಡರ್ನ್ ಆಗಿದ್ದವಳು ಅಪ್ಪಟ ಗೃಹಿಣಿ ಆಗ್ಬಿಟ್ಟಿದ್ದಾಳೆ. ತರ ಖುಷಿ ಆಗುತ್ತೆ ನೋಡಕ್ಕೆ. ಯಾರು ಸೆಲೆಕ್ಷನ್ ಹೇಳು? ಇದಕ್ಕೇನು ಕಮ್ಮಿ ಇಲ್ಲ. ಅಪ್ಪ ಅಮ್ಮ ಹೇಗಿದ್ದಾರೆ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಆದರೆ ಅಮ್ಮ ನಿನ್ನ ಮೇಲೆ ಲೈಟಾಗಿ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ನನ್ನ ಮೇಲ? ಯಾಕೆ, ನಾನೇನು ಮಾಡ್ತೆ? ಅದೇ ಅಕ್ಕ, ಸೀಮಂತ ಆದ್ಮೇಲೆ ಮನೆಗೆ ಬರ್ತೀಯ ಅಂತ ಖುಷಿಯಾಗಿದ್ರು. ಆದರೆ ನೀನು ನೋಡಿದ್ರೆ 2 ದಿನಕ್ಕೆ ಬ್ಯಾಕ್ ಟು ಪೆವಿಲಿಯನ್ ಅಂತ ವಾಪಸ್ ಬಂದ್ಬಿಟ್ಟೆ. ನಿನ್ನ ಮೇಲೆ ಅಪ್ಸೆಟ್ ಆಗೋದಕ್ಕೆ ಅದು ಫಸ್ಟ್ ರೀಸನ್. ಈಗ ನೋಡಿದ್ರೆ ಬಾಣಂತನಕ್ಕಾದ್ರೂ ಮನೆಗೆ ಬರ್ತೀಯಾ, ಅಲ್ಲೇ ಇರ್ತೀಯ ಅಂತ ಖುಷಿಯಾಗಿದ್ರು. ನೀನು ಈಗಲೂ ಬರ್ದಲ್ಲೇ ಇಲ್ಲೇ ಇದೆಯಾ, ಅದು 2ನೇ ರೀಸನ್ನು. ನೀನು ಇಲ್ಲಿ ಹೇಗಿದೆಯೋ, ಏನು ಮಾಡ್ತಿದ್ಯೋ, ನಿನ್ನ ಆರೋಗ್ಯ ಹೇಗಿದೆ ಅಂತ ಅವರು ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಹೌದಾ? ಅಮ್ಮ ಅಷ್ಟೊಂದು ಅಪ್ಸೆಟ್ ಆಗಿದ್ದಾರಾ? ಹ್ಞೂ ಅಕ್ಕ, ಯಾವಾಗ ನೋಡಿದ್ರು ನಿನ್ನ ಬಗ್ಗೆ, ಮಗು ಬಗ್ಗೆನೇ ಮಾತು. ನಮ್ಮ ಮನೆಗೆ ಮೊದಲನೇ ಮೊಮ್ಮಗು ಬಂದಿದೆ, ನನ್ನ ಮಗಳು ಮಾಡಂತನ ಮಾಡೋದಕ್ಕೆ ನಂಗೆ ಅದೃಷ್ಟನೇ ಇಲ್ವಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಿರ್ತಾರೆ, ಗುಣಗ್ತಾ ಇರ್ತಾರೆ. ಅಯ್ಯೋ, ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ. ಅಲ್ಲಿದ್ರು ಒಂದೇ, ಇಲ್ಲಿದ್ರು ಒಂದೇ, ಎಲ್ಲಿದ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾನು ಕ್ಯಾಶುವಲ್ ಆಗಿ ಇದ್ಬಿಟ್ಟೆ. ಅಮ್ಮ ಈ ವಿಷಯನ ಇಷ್ಟೊಂದು ಸೀರಿಯಸ್ ಮಾಡ್ಕೊಂಡು ತಲೆ ಕೆಡಿಸ್ಕೋತಾರೆ ಅಂತ ನಾನು ಒಂಚೂರು ಕಲ್ಪನೆ ಮಾಡಿರ್ಲಿಲ್ಲ. ಏನು ಕೇಳ್ತೀಯ ಅಕ್ಕ, ನೀನು ನೋಡಬೇಕು ಅಮ್ಮನ ದುಃಖನ. ಬಾಣಂತನಕ್ಕೆ ಮಗಳು ಮನೆಗೆ ಬರ್ತಾಳೆ, ನಾನು ಮೊಮ್ಮಗನ ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ ಅಂತ ಏನೇನೋ ಕನ್ಸ್ಕೊಂಡಿದ್ದೆ, ಆ ಕನ್ಸೆಲ್ಲ ನುಚ್ಚುನೂರಾಗೋಯ್ತು ಅಂತ ಸಿನಿಮಾ ಸೀರಿಯಲ್ ಡೈಲಾಗ್ ಹೇಳ್ತಿರ್ತಾರೆ. ಏಯ್, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ಅಕ್ಕ, ನಾನು ಯಾಕೆ ತಮಾಷೆ ಮಾಡಲಿ? ಅಮ್ಮ ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಅಕ್ಕ ಎಲ್ಲಿದ್ರೇನಂತೆ, ಭಾವ ಅವಳನ್ನ ಮಹಾರಾಣಿ ಥರ ನೋಡ್ಕೋತಾರೆ ಅಂತ ಹೇಳಿದ್ರೆ ಅಮ್ಮ ಒಳ್ಳೆ ಹಾವರಾಣಿ ಥರ ಆಡ್ತಾರೆ. ಐ ಮೀನ್, ನಿನಗೇನು ಗೊತ್ತಾಗತ್ತೆ ಅಂತ ನನ್ನ ಮೇಲೆ ರೇಗಾಡೋದಕ್ಕೆ ಬರ್ತಾರೆ. ನಿಮ್ಮ ಭಾವ ಏನೋ ಚೆನ್ನಾಗಿ ನೋಡ್ಕೋತಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಈ ಭೂಮಿ ಇದ್ದಾಳಲ್ಲ, ಭೂಮಿ ಅವಳೆಲ್ಲ ನನ್ನ ಮಾತು ಕೇಳ್ತಾಳೆ, ಸುಮ್ಮನೆ ಕೂರ್ತಾಳೆ, ರೆಸ್ಟ್ ಮಾಡಲ್ಲ, ಏನಿಲ್ಲ. ಅಳಿಯಂದ್ರು ಬೇಡ ಬೇಡ ಅಂದ್ರು ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ, ಜೊತೆಗೆ ಮಗು ಬೇರೆ ನೋಡ್ಕೋಬೇಕು, ಹಾಗೆ ಹೀಗೆ ಅಂತ ಗುಣಗ್ತಾರೆ ಇರ್ತಾರಕ್ಕ. ಹೌದಾ? ಹ್ಞೂ ಅಕ್ಕ, ಅಟ್ಲೀಸ್ಟ್ ಒಂದು 15 ದಿನಕ್ಕಾದ್ರೂ ಇದ್ದೋಗ್ಬೋದಿತ್ತು, ತಾಯಿ ಮಗುನ ಆರೈಕೆ ಮಾಡಿ ಕಳಿಸ್ತಿದ್ದೆ ಅಂತ ಹೇಳ್ತಿರ್ತಾರೆ. ಸೊ ನೀನು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಬರ್ಬೋದಲ್ವಾ? ಅಮ್ಮಂಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ನನಗೆ ಗೊತ್ತಕ್ಕ, ನಿನಗೆ ಭಾವನ್ ಬಿಟ್ಟಿರೋದಕ್ಕಾಗಲ್ಲ ಅಂತ. ಜಸ್ಟ್ 2 ವೀಕ್ಸ್ ಅಷ್ಟೇ, ನೀನು ಅಲ್ಲಿಗೆ ಬಂದರೆ ಅಮ್ಮಂಗೂ ಸಮಾಧಾನ, ನಿನಗೂ ಒಂದು ಚೇಂಜ್ ಇರುತ್ತೆ. ಪ್ಲೀಸ್ ಅಕ್ಕ. ಸರಿ ಬರ್ತೀನಿ, ಬಟ್ ಈಗಲೆಲ್ಲ ಯಾವಾಗ ಬರ್ತೀನಿ ಅಂತ ಕಾಲ್ ಮಾಡ್ತೀನಿ. ಸರಿ ಸರಿ, ನಾನು ನೋಡ್ತೀನಿ. ಇರು, ಏನು ಈಗ ಬಂದು ಹಾಗೆ ಹೋಗ್ತಿದ್ಯಾ? ಕಾಫಿ ಮಾಡ್ಕೊತರ್ತೀನಿ. ಇಲ್ಲ ಅಕ್ಕ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಆಂದಿವೆ ಹಾಗೆ ಮಗು ನೋಡ್ಕೊಂಡು ನಿನಗೆ ಹಲ್ವಾ ಕೊಟ್ಟೋಗೋಣ ಅಂತ ಒಂದೇ. ಮಹಿಗೆ ಥ್ಯಾಂಕ್ ಯು ಅಂತ ಹೇಳು. ಸರಿ ಅಕ್ಕ, ಬರ್ತೀನಿ. ಬಾಯ್ ಬಾಯ್. ಇವಳು ಯಾಕರೆ? ಓಕೆ, ಯಾಕೆ, ಏನಾಯ್ತು? ಯಾಕೆ ವಾಯ್ಸ್ ಒಂಥರ ಇದೆ? ಇವನಿಲ್ಲ, ಇವಳು ಏನಾಯ್ತು? ನನ್ನ ವಿಷಯ ಹಾಗಿರ್ಲಿ, ನಿನ್ನ ವಿಷಯ ಏನಂತ ಹೇಳು. ನೋಡು, ಮುಚ್ಚಿಡೋದಕ್ಕೆ ಹೋಗ್ಬೇಡ, ನಿನ್ನ ವಾಯ್ಸಲ್ಲೇ ನನಗೆ ಗೊತ್ತಾಗಿದೆ ಏನೋ ಆಗಿದೆ ಅಂತ. ಏನಾಯ್ತು ಹೇಳು? ಇಷ್ಟೆಲ್ಲ ಉರಿಸ್ತಿದಾರಾ? ಸರಿ, ಒಂದು ಕೆಲಸ ಮಾಡು ಮಲ್ಲಿ, ನೀನು ಒಳಗೆ ಹೋಗು. ಒಳಗಡೆನಾ? ಯಾಕರೆ? ನಾನು ಹೇಳೋದನ್ನ ಕೇಳಿಸ್ಕೊ. ಈಗ ನೀನು ಕಾಲ್ ಕಟ್ ಮಾಡು, ಒಳಗೆ ಹೋಗು, ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ, ಸರಿನಾ? ಏನು ಉರ್ಸೋದು ಅವ್ರಿಗೆ ಮಾತ್ರ ಬರುತ್ತಾ? ಅವ್ರಿಗಿಂತ ಡಬಲ್ ಉರ್ಸೋಣ. ಹೋಗು. ಸರಿ ಅಕ್ಕರೆ. ಅವರು ಏನ್ ಪ್ಲಾನ್ ಮಾಡಿರ್ಬೋದು?
ಹಲೋ. ಒಳಗೆ ಹೋದ್ಯಾ? ಅವ್ರ ಹತ್ತಿರದಲ್ಲೇ ಇದ್ದಾರಾ? ಈಗ ಕಾಲ್ನ ಲೌಡ್ ಸ್ಪೀಕರ್ಗೆ ಹಾಕು ಆ್ಯಂಡ್ ನಾನು ಏನು ಹೇಳ್ತೀನಿ ಅದಕ್ಕೆ ರೆಸ್ಪಾಂಡ್ ಮಾಡು, ಅಷ್ಟೇ ಸಾಕು. ಮಲ್ಲಿ. ಹಾಕರೆ. ಮಲ್ಲಿ 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 ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಆ್ಯಕ್ಚುಲಿ ಈ ವಿಷಯ ಹೇಳೋದಕ್ಕೆ ಮುಂಚೆ ನಾನು ನಿಂಗೆ ಸಾರಿ ಅಂತ ಹೇಳ್ಬಿಡ್ತೀನಿ. ನೋಡು, ನಾನು ನಿನ್ನ ಪ್ರೊಫೈಲ್ನ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೆ. ಹೌದಾ ಕರೆ? ಆ್ಯಂಡ್ ಯು ವೋಂಟ್ ಬಿಲೀವ್, ಅಪ್ಲೋಡ್ ಮಾಡಿದ ಒಂದೇ ದಿನದಲ್ಲಿ ನಮಗೆ 10 ರೆಸ್ಪಾನ್ಸಸ್ ಬಂದಿದೆ. 10 ಜನ ಆಫರ್ ಮಾಡಿದ್ದಾರೆ. ಎಷ್ಟು ಬೇಗ ಇಷ್ಟೆಲ್ಲ ಆಗೋಯ್ತಾ? ನೀನ್ ಅಂದ ಚಂದಕ್ಕೆ ನಮ್ಮ ಸ್ಟೇಟಸ್ಗೆ ಇಷ್ಟು ಜನ ಬಂದಿರೋದು ಕಮ್ಮಿ ಅಂತ ನನ್ಗೆ ಅನಿಸ್ತು. ಬಟ್ ಇಟ್ಸ್ ಓಕೆ. ಆಮೇಲೆ ಈ 10 ಜನದಲ್ಲಿ ನಾನು 5 ಜನನ ಫೈನಲ್ ಮಾಡಿದ್ದೀನಿ. ಅವ್ರ ನಂಬರ್ಸ್ ನನಗೆ ಫಾರ್ವರ್ಡ್ ಮಾಡ್ತೀನಿ. ನೀನು ಅವ್ರ ಜೊತೆ ಮಾತಾಡು, ಏನು ಎತ್ತ ಅಂತ ತಿಳ್ಕೊ. ಮುಂಚೆ ಮಾಡಿದ ತಪ್ಪನ್ನ ನೀನ್ ಮಾಡ್ಬೇಡ, ಒಳ್ಳೆಯವ್ರನ್ನ ಹುಡ್ಕೋ. ಅಂದ್ರೆ ನಾನ್ ಕೆಟ್ಟವನು ಅಂತನಾ? ಸರಿ ಅಕ್ಕರ, ಹಾಗೆ ಮಾಡ್ತೀನಿ. ಇದಕ್ಕೆ ಹೇಳೋದ್ ಮಲ್ಲಿ, ನಾವು ಯಾವ್ದಾದ್ರು ಕೆಟ್ಟದನ್ನ ಕಳ್ಕೊಂಡ್ರೆ ಒಳ್ಳೇದು ಸಿಕ್ಕೇ ಸಿಗುತ್ತೆ ಅಂತ. ಹುಟ್ಸೋ ದೇವ್ರು ಹುಲ್ ಮೇಯ್ಸಲ್ಲ. ಅಂದ್ಹಾಗೆ ಮಲ್ಲಿ, ನಾನು ನಿಂಗೆ ನಂಬರ್ ಕಳಿಸ್ತೀನಿ, ನೀನ್ ಎಲ್ಲರ ಹತ್ರನೂ ಮಾತಾಡು. ನಿನ್ನ ಹತ್ರ ತುಂಬಾನೇ ಚಾಯ್ಸಸ್ ಇದೆ. ಎಲ್ಲರ ಹತ್ರನೂ ಮಾತಾಡು, ಒಂದು ಒಳ್ಳೆ ಹುಡುಗನ್ನೇ ಸೆಲೆಕ್ಟ್ ಮಾಡು. ಬಟ್ ಹಾಗಂತ ತಡ ಮಾಡಕ್ ಹೋಗ್ಬೇಡ. ಶುಭಸ್ಯ ಶೀಘ್ರಂ ಅನ್ನೋ ತರ ಬೇಗ ಫೈನಲ್ ಮಾಡು. ಓಕೆ? ನೀವ್ ಹೇಳೋದು ಸರಿನೇ. ಶುಭಾಶಯ ಶೀಘ್ರ. ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಕಳ್ಸಿ ನಂಬರ್ ಕಳ್ಸಿ. ನಾನು ಈಗಲೇ ಕಳಿಸ್ತೀನಿ. ನೀನ್ ಎಲ್ಲರ ಜೊತೆನೂ ಮಾತಾಡು. ನೀನ್ ಓಕೆ ಹೇಳಿದ್ರೇನೆ ನಾವು ಮುಂದುವರಿಸ್ತೀವಿ. ಓಕೆನಾ? ಹಾ ಸರಿ. ಒಂದ್ ನಿಮಿಷ. ಆಮೇಲೆ ಬಂತಾ? ನಾ ನಂಬರ್ ಕಳಿಸ್ದೆ. ಸರಿ ಅಕ್ಕರ. ಸರಿ. ಆಲ್ ದಿ ಬೆಸ್ಟ್. ಕಳ್ಸಿರೋ ನಂಬರ್ಗೆ ಫೋನ್ ಮಾಡು. ಓಕೆನಾ? ಓಕೆ, ಬಾಯ್. ಅಯ್ಯಯ್ಯೋ, ಅವಳು ಕಾಲ್ ಮಾಡ್ಬಿಟ್ಟು ಮತ್ತೆ ಲೌಡ್ ಸ್ಪೀಕರ್ ಹಾಕಿದ್ರ? ಇದೇನಿದು? ಅಕ್ಕರು ಅವ್ರ ನಂಬರನ್ನೇ ಕಳಿಸ್ತಾವ್ರಲ್ಲ. ಅಮೃತಧಾರೆ